ನಮಸ್ಕಾರಗಳು ಮೀನ ರಾಶಿಯವರೇ, ನೀವು ಭಾವನಾತ್ಮಕ, ದಯಾಳು ಮತ್ತು ಆಧ್ಯಾತ್ಮಿಕ ಸ್ವಭಾವದವರು. ನಿಮ್ಮ ಹೃದಯ ತುಂಬ ನಾಜೂಕು, ಆದರೆ ನಿಮ್ಮ ಅಂತರಂಗ ಶಕ್ತಿ ಅಪಾರ. ಇಂದು ಗ್ರಹಗಳ ಚಲನೆ ನಿಮ್ಮ ಜೀವನದಲ್ಲಿ ದೊಡ್ಡ ತಿರುವು ತರಬಹುದು. ಇಂದು ಮಾರ್ಚ್ 2ರಂದು ಇಂದು ನಿಮ್ಮ ಭಾವನೆಗಳು, ಕನಸುಗಳು ಮತ್ತು ನಿರ್ಧಾರಗಳು ಭವಿಷ್ಯದ ದಿಕ್ಕನ್ನು ನಿರ್ಧರಿಸಬಹುದು. ಆದ್ದರಿಂದ ಪ್ರತಿಯೊಂದು ಹೆಜ್ಜೆಯನ್ನು ಜಾಗ್ರತೆಯಿಂದ ಇರಲಿ. ಬೆಳಿಗ್ಗೆ ಎದ್ದ ಕ್ಷಣದಿಂದಲೇ ಒಂದು ವಿಭಿನ್ನ ಭಾವನೆ ಮೂಡಬಹುದು. ನೀವು ಏನೋ ದೊಡ್ಡ ನಿರ್ಧಾರಕ್ಕೆ ಮನಸ್ಸು ಮಾಡಬಹುದು. ಬೆಳಿಗ್ಗೆ 6:30ರಿಂದ 9 ಒಳಗೆ ಮಾಡಿದ ಕಾರ್ಯಗಳು ಯಶಸ್ಸಿಗೆ ದಾರಿ ಮಾಡಿಕೊಡುತ್ತದೆ. ಗಣಪತಿ ಅಥವಾ ವಿಷ್ಣು ದೇವರ ಪ್ರಾರ್ಥನೆ ಮಾಡಿದರೆ ದಿನ ಶುಭವಾಗುತ್ತದೆ. ಆದರೆ ಇಂದು ಅತಿಯಾಗಿ ಯೋಚಿಸುವ ಸ್ವಭಾವವನ್ನು ಕಡಿಮೆ ಮಾಡಿ. ಅತಿಯಾದ ಭಾವನೆ ಗೊಂದಲ ತರಬಹುದು. ಕೆಲಸದ ಜಾಗದಲ್ಲಿ ನೀವು ಮಾಡಿದ ಪರಿಶ್ರಮಕ್ಕೆ ಮೆಚ್ಚುಗೆ ಸಿಗುವ ಸಾಧ್ಯತೆ ಇದೆ. ಹಿರಿಯರಿಂದ ಬೆಂಬಲ ಸಿಗಬಹುದು. ಹೊಸ ಜವಾಬ್ದಾರಿ, ವಿದೇಶಿ ಸಂಪರ್ಕ, ಬಾಕಿ ಕೆಲಸ ಸಂಪೂರ್ಣಗೊಳ್ಳುತ್ತದೆ. ಅಚಾನಕ ಒಪ್ಪಂದ, ವ್ಯಾಪಾರಿಗಳಿಗೆ ಹಣಕಾಸಿನ ಲಾಭದ ಸೂಚನೆ. ಆದರೆ ಪಾಲುದಾರರ ಮೇಲೆ ಸಂಪೂರ್ಣ ನಂಬಿಕೆ ಇಡುವ ಮೊದಲು ಪರಿಶೀಲನೆ ಅಗತ್ಯ. ಹಣದ ಹರಿವು ಸರಾಸರಿ ಇರುತ್ತದೆ. ಹಳೆಯ ಬಾಕಿ ಹಣ ವಾಪಸ್ ಸಿಗಬಹುದು. ಆದರೆ ಇಂದು ದಾನ ಧರ್ಮ ಅಥವಾ ಕುಟುಂಬ ಖರ್ಚು ಹೆಚ್ಚಾಗಬಹುದು. ಹೂಡಿಕೆ ಮಾಡಲು ದೀರ್ಘಕಾಲದ ಯೋಜನೆ ಉತ್ತಮ. ಲಾಟರಿ, ಷೇರು ಮಾರುಕಟ್ಟೆ ರಿಸ್ಕ್ ಕಡಿಮೆ ಇದೆ. ಮೀನರಾಶಿಯವರೇ, ಪ್ರೀತಿಯಲ್ಲಿ ಆಳವಾದರೂ ಇಂದು ಸಂಗಾತಿಯೊಂದಿಗೆ ಹೃದಯದ ಮಾತು ಹಂಚಿಕೊಳ್ಳುವ ದಿನವಾಗಿದೆ. ವಿವಾಹಿತರಿಗೆ ಸಂಬಂಧದಲ್ಲಿ ಇನ್ನಷ್ಟು ಒಗ್ಗಟ್ಟು, ಪ್ರೇಮಿಗಳಿಗೆ ಹೊಸ ಶುಭಾರಂಭ. ಆದರೆ ಹಳೆಯ ವಿಷಯಗಳನ್ನು ಮತ್ತೆ ತೆರೆದು ಜಗಳ ಮಾಡಬೇಡಿ. ಕ್ಷಮೆ ಮತ್ತು ಸಹನೆ ಅಗತ್ಯ. ಕುಟುಂಬದಲ್ಲಿ ಸಂತೋಷದ ವಾತಾವರಣ. ಹಿರಿಯರಿಂದ ಆಶೀರ್ವಾದ ಸಿಗಬಹುದು. ಒಂದು ಶುಭ ಕಾರ್ಯ ಅಥವಾ ಮನೆ ಸಂಬಂಧಿತ ವಿಚಾರದಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಸಮಾಜದಲ್ಲಿ ನಿಮ್ಮ ಮಾತಿಗೆ ಗೌರವ ಹೆಚ್ಚಾಗುತ್ತದೆ. ಕಲೆ, ಸಂಗೀತ, ಸಾಹಿತ್ಯ ಅಥವಾ ಕ್ರಿಯೇಟಿವ್ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ವಿಶೇಷ ಸಾಧನೆ ಸಾಧ್ಯ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧವಾಗಿರುವವರಿಗೆ ಉತ್ತಮ ಫಲದ ಸೂಚನೆ. ಇಂದು ಓದಿದ ವಿಷಯ ಮನಸ್ಸಿನ ದೀರ್ಘಕಾಲ ಉಳಿಯುತ್ತದೆ. ಆರೋಗ್ಯದಲ್ಲಿ ಎಚ್ಚರಿಕೆ ಅಗತ್ಯ. ಆರೋಗ್ಯದಲ್ಲಿ ಸಾಮಾನ್ಯ ಸುಸ್ಥಿತ, ಆದರೆ ಕಾಲು ಪಾದ ಕಫ ಅಥವಾ ಜಲದೋಷ ಸಮಸ್ಯೆ ಕಾಣಬಹುದು. ಹೆಚ್ಚು ನೀರು ಕುಡಿಯಿರಿ. ರಾತ್ರಿ ಹೆಚ್ಚು ಹೊತ್ತು ಜಾಗರಣೆ ಬೇಡ. ಇಂದು ಸಂಜೆ 4:45 ನಂತರ ಶುಭ ಸಮಯ. ಒಂದು ಆಕಸ್ಮಾತ್ ಕರೆ ಅಥವಾ ಸಂದೇಶ ನಿಮ್ಮ ಮನಸ್ಸಿಗೆ ಸಂತೋಷ ತರುತ್ತದೆ. ಇಂದು ಮಾಡಿದ ಪ್ರಾರ್ಥನೆ ಮುಂದಿನ 6 ತಿಂಗಳಲ್ಲಿ ಫಲ ನೀಡಬಹುದು. ಗುರು ಗ್ರಹದ ಅನುಗ್ರಹ ನಿಮ್ಮ ಮೇಲೆ ಇರುತ್ತದೆ. ಇಂದಿನ ಶುಭ ಸಂಖ್ಯೆ 7 ಆಗಿರುತ್ತದೆ. ಶುಭ ಬಣ್ಣ ಸಮುದ್ರದ ನೀಲಿಯಾಗಿರುತ್ತದೆ. ಇದಕ್ಕೆ ಪರಿಹಾರ ವಿಷ್ಣು ಸಹಸ್ರನಾಮ ಪಠಣ ಅಥವಾ ತುಳಸಿ ದೀಪ ಹಚ್ಚಿ. ಮೀನರಾಶಿಯವರೇ, ನೀವು ಕನಸು ಕಾಣುವವರು ಮಾತ್ರವಲ್ಲ, ಆ ಕನಸುಗಳನ್ನು ನಿಜ ಮಾಡುವ ಶಕ್ತಿ ಹೊಂದಿರುವವರು. ಇಂದು ನಿಮ್ಮ ಹೃದಯ ಹೇಳುವುದನ್ನು ಕೇಳಿ ಭಯಬಿಡಿ. ವಿಶ್ವ ನಿಮ್ಮ ಪರವಾಗಿದೆ. ಇಂತಹ ದಿನದ ಭವಿಷ್ಯಕ್ಕಾಗಿ ನಮ್ಮ DTV ಕರುನಾಡು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡೋದನ್ನು ಮರೆಯಬೇಡಿ. ಸರ್ವರಿಗೂ ಒಳ್ಳೆಯದಾಗಲಿ ಮೀನರಾಶಿಯ ಬಂಧುಗಳೇ.